ಫೈರ್ ಅಲ್ಲ, ವೈಲ್ಡ್ ಫೈರ್. ಉಡೀಸ್, ಎಲ್ಲ ದಾಖಲೆಗಳು ಉಡೀಸ್. ಪುಷ್ಪರಾಜ್ನ ಆರ್ಭಟಕ್ಕೆ ಸಿನಿ ರೆಕಾರ್ಡ್ಗಳೆಲ್ಲ ಬ್ರೇಕ್. ಟ್ರೇಲರ್ ರಿಲೀಸ್ ಆದ 5 ನಿಮಿಷದಲ್ಲಿ ಎಲ್ಲ ದಾಖಲೆಗಳು ಧೂಳಿಪಟ. ಹೌದು, ಪುಷ್ಪ ಅಂದ್ರೆ ಫೈರ್ ಅಲ್ಲ, ವೈಲ್ಡ್ ಫೈರ್. ಪುಷ್ಪ ಅಂದ್ರೆ ಹೆಸರಲ್ಲ, ಬ್ರ್ಯಾಂಡ್. ಪುಷ್ಪ ನ್ಯಾಷನಲ್ ಅಲ್ಲ, ಇಂಟರ್ ನ್ಯಾಷನಲ್ ಅನ್ನೋ ಮಾಸ್ ಡೈಲಾಗ್ ಹೊಡೆಯುತ್ತಾ ಟ್ರೇಲರ್ ಮೂಲಕ ಬಂದಿರುವ ಪುಷ್ಪ 2ಗೆ ಫಿದಾ ಆಗದವರೇ ಇಲ್ಲ. ಅಲ್ಲು ಅರ್ಜುನ್ ರ ಮಾಸ್ ಟ್ರೇಲರ್ ಈಗ ಬಾಲಿವುಡ್ ಬಾದ್ಶಾ ಶಾರುಖ್ ರನ್ನೇ ಮೀರಿಸಿ ದಾಖಲೆ ಬರೆದಿದೆ. 5 ನಿಮಿಷದಲ್ಲಿ ದಾಖಲೆ ಪುಡಿಗಟ್ಟಿದ ಪುಷ್ಪ 2. ಪುಷ್ಪ ಪುಷ್ಪ ಪುಷ್ಪ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೇಳಿ ಬರ್ತಿರೋ ಹೊಸ ಪ್ಯಾನ್ ಇಂಡಿಯಾ ಬ್ರ್ಯಾಂಡ್ ಸಿನಿಮಾ. ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ 2 ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿದ್ದು ಸದ್ಯ ಇಡೀ ಸೋಷಿಯಲ್ ಮೀಡಿಯಾಗೆ ಬೆಂಕಿ ಹಚ್ಚಿದೆ. ಪುಷ್ಪನನ್ನ ನೋಡಿದ ಫ್ಯಾನ್ಸ್ ಫುಲ್ ಖುಷ್ ಆಗಿದ್ದು, ಬಿಡುಗಡೆಯಾದ ಕೇವಲ 5 ನಿಮಿಷದಲ್ಲಿ ಪ್ಯಾನ್ ಇಂಡಿಯಾ ರೆಕಾರ್ಡ್ಗಳನ್ನ ಪುಡಿ ಮಾಡಿದೆ. ವ್ಯೂಸ್ ವಿಚಾರದಲ್ಲಿ ಕೇವಲ 5 ನಿಮಿಷದಲ್ಲಿ 4 ಲಕ್ಷದ ಗಡಿ ದಾಟುವ ಮೂಲಕ ಯೂಟ್ಯೂಬ್ನಲ್ಲಿ ಹೊಸ ಇತಿಹಾಸ ನಿರ್ಮಿಸಿದೆ. ಈ ಮೂಲಕ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿಯೇ ಇಂಥದ್ದೊಂದು ಸಾಧನೆ ಮಾಡಿದ ಮೊದಲ ಸಿನಿಮಾ ಎಂಬ ಹೆಗ್ಗಳಿಕೆಗೂ ಈ ಚಿತ್ರ ಪಾತ್ರವಾಗಿದೆ. ಇನ್ನು ಸಿನಿಮಾದಲ್ಲಿ ನಿರ್ದೇಶಕ ಸುಕುಮಾರ್ ಅವರ ಪವರ್ ಪ್ಯಾಕ್ಡ್ ಆಕ್ಷನ್ ಗಳನ್ನ ನೋಡಿ ಜನರು ಅಬ್ಬಬ್ಬ ಇದು ಸುಕುಮಾರ್ ಸಿನಿಮಾನ ಅಂತ ನಿಬ್ಬೆರಗಾಗಿದ್ದಾರೆ. ಮಾಸ್ ಡೈಲಾಗ್ಸ್, ಆಕ್ಷನ್ ಸೀನ್ಸ್, ದೇವಿಶ್ರೀ ಪ್ರಸಾದ್ ಹಿನ್ನೆಲೆ ಸಂಗೀತ, ಫಹದ್ ಲುಕ್, ಆಕ್ಷನ್ ಮೇಕಿಂಗ್ ಒಂದಾ ಎರಡ. ಬರೀ ಟ್ರೇಲರ್ ಮೂಲಕವೇ ಇಡೀ ಭಾರತವನ್ನೇ ಶೇಕ್ ಮಾಡಿದ್ದಾನೆ ಪುಷ್ಪ. ಪುಷ್ಪ 2 ಟ್ರೇಲರ್ ಲಾಂಚ್ ನಲ್ಲಿ ಜನಸಾಗರ. ಕೇವಲ ದಕ್ಷಿಣ ಭಾರತದಲ್ಲಿ ಮಾತ್ರ ಅಲ್ಲ, ಉತ್ತರ ಭಾರತದಲ್ಲಿ ಕೂಡ ಅಪಾರವಾದ ಅಭಿಮಾನಿ ಬಳಗ ಹೊಂದಿದ್ದಾರೆ ಅಲ್ಲು ಅರ್ಜುನ್. ಅದಕ್ಕೆ ಸಾಕ್ಷಿಯೇ ಟ್ರೇಲರ್ ಲಾಂಚ್ ಕಾರ್ಯಕ್ರಮದಲ್ಲಿ ನೆರೆದ ಜನಸ್ತೋಮ. ಬಿಹಾರದ ಪಾಟ್ನಾದಲ್ಲಿ ಏನಿಲ್ಲ ಅಂದ್ರೂ 2 ಲಕ್ಷ ಜನರ ಎದುರು ಅಲ್ಲು ಅರ್ಜುನ್ ಅಬ್ಬರಿಸಿದ್ದಾರೆ. ಅಲ್ಲು ಅರ್ಜುನ್ ಅವರ ಪುಷ್ಪ ಕ್ರೇಜ್ ಕೇವಲ ಬಿಹಾರದಲ್ಲಿ ಮಾತ್ರವಲ್ಲ, ಇಡೀ ಭಾರತದೆಲ್ಲೆಡೆ ಪುಷ್ಪ 2 ಜ್ವರ ಆವರಿಸಿಕೊಂಡಿದ್ದು, ಇದಕ್ಕೆ ಚಿತ್ರದ ಟ್ರೇಲರ್ ಸೃಷ್ಟಿಸಿದ ದಾಖಲೆಗಳೇ ಕೈಗನ್ನಡಿಯಾಗಿದೆ. ಪ್ರಭಾಸ್, ಶಾರುಖ್ ರನ್ನು ಮೀರಿಸಿದ ಅಲ್ಲು ಅರ್ಜುನ್. ಟಾಲಿವುಡ್ ಸ್ಟಾರ್ ನಟರು ಅತಿ ಹೆಚ್ಚು ಸಂಭಾವನೆ ಪಡೆದು ಬಾಲಿವುಡ್ ಹೀರೋಗಳಿಗೂ ಪೈಪೋಟಿ ನಡೆಸಿದ್ದಾರೆ. ಇದೀಗ ವಿಶ್ವದಾದ್ಯಂತ ಪುಷ್ಪ 2 ಫೀವರ್ ಜೋರಾಗಿದ್ದು, ಅಲ್ಲು ಅರ್ಜುನ್ ಅವರ ಸಂಭಾವನೆಗೆ ಸಂಬಂಧಿಸಿದ ಸುದ್ದಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಸೃಷ್ಟಿಸಿದೆ. ಬಾಹುಬಲಿ ಸಿನಿಮಾ ಬಳಿಕ ಟಾಲಿವುಡ್ ರೇಂಜ್ ಬದಲಾಯಿತು. ಸಾಲು ಸಾಲು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಗೆದ್ದ ತೆಲುಗು ಸ್ಟಾರ್ಗಳು ಇದೀಗ ಬಾಲಿವುಡ್ ಅಂಗಳದಲ್ಲೂ ಸಖತ್ ಸದ್ದು ಮಾಡ್ತಿದ್ದಾರೆ. ಪುಷ್ಪ ಸಿನಿಮಾದಲ್ಲಿನ ಅಭಿನಯಕ್ಕೆ ನಟ ಅಲ್ಲು ಅರ್ಜುನ್ ರಾಷ್ಟ್ರ ಪ್ರಶಸ್ತಿ ಗೆದ್ದಿದ್ರು. ಇದೀಗ ಪುಷ್ಪ ದಿ ರೂಲ್ಗೆ ಅಲ್ಲು ಅರ್ಜುನ್ ಸುಮಾರು 300 ಕೋಟಿ ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಿದೆ. ಪ್ಯಾನ್ ಇಂಡಿಯಾ ಸ್ಟಾರ್ಗಳಾಗಿರುವ ರಜನಿಕಾಂತ್, ಯಶ್, ರಾಮ್ ಚರಣ್, ಶಾರುಖ್ ಖಾನ್ ಹಾಗೂ ಪ್ರಭಾಸ್ರ ಸಂಭಾವನೆಗಿಂತಲೂ ಹೆಚ್ಚು. ಇದರಲ್ಲಿ ಸ್ವಲ್ಪ ಸಂಭಾವನೆ ಮತ್ತು ಸ್ವಲ್ಪ ಸಿನಿಮಾ ಲಾಭದ ಪಾಲು ರೂಪದಲ್ಲಿ ಸಿಗಲಿದೆ ಎಂಬ ಸಮಾಚಾರ ಟಾಲಿವುಡ್ನಲ್ಲಿ ಜೋರಾಗಿ ಸೌಂಡ್ ಮಾಡ್ತಿದೆ. ಈ ಸಿನಿಮಾವನ್ನ ನೋಡಲು ಪ್ರೇಕ್ಷಕರು, ಅದರಲ್ಲೂ ಬನ್ನಿ ಫ್ಯಾನ್ಸ್ ತುದಿಗಾಲಿನಲ್ಲಿ ನಿಂತಿದ್ದು ಡಿಸೆಂಬರ್ 5ರಂದು ವಿಶ್ವದಾದ್ಯಂತ ಬಿಡುಗಡೆಯಾಗಲಿದೆ. ಕಲೆಕ್ಷನ್ ವಿಚಾರದಲ್ಲಿ ಹೊಸ ದಾಖಲೆ ಬರೆಯುವ ದೊಡ್ಡ ನಿರೀಕ್ಷೆ ಹುಟ್ಟುಹಾಕಿದೆ.